ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಪನ್ನೀರ್ ಮಸಾಲ ಮಾಡತ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿಟ್ಕೊಂಡೀನಿ. ಆಮೇಲೆ 2 ಟೊಮ್ಯಾಟೊ, ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4 ಪೀಸ್ ಅಷ್ಟು ಶುಂಠಿ, 3 ಪೀಸ್ನಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ. ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡದು ಅದಾವ, ಸೊ ಅದಕ್ಕೆ 3 ತೊಗೊಂಡೀನಿ. ಆಮೇಲೆ ಒಂದು 10-12 ಪೀಸ್ ಕ್ಯಾಶು ತೊಗೊಂಡೀನಿ. ಸೊ ಇದು ನಾನಿವತ್ತು ಮಿಲ್ಕಿ ಮಿಸ್ಟ್ ಹೈ ಪ್ರೋಟೀನ್ ಪನ್ನೀರ್ ವಿತ್ ಲೋ ಫ್ಯಾಟ್ ಈ ಪನ್ನೀರ್ ಯೂಸ್ ಮಾಡ್ಕೊಂಡು ಮಾಡತ್ತೀನಿ. ನೋಡೋಣ ಬರೀ ಹೆಂಗೆ ಮಾಡೋಣ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಎಲ್ಲಾನು ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಮೇನ್ ಇಂಗ್ರೀಡಿಯೆಂಟ್ ಇದು ಪನ್ನೀರ್ ಮಸಾಲಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಸೊ ನೋಡ್ರಿ, ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಯಾವ. ಈಗ ನಾನು ಟೊಮ್ಯಾಟೊ ಮತ್ತು ಗೋಡಂಬಿ 2 ಹಾಕೊಂಡ್ಬಿಡ್ತೇನೆ. ಟೊಮ್ಯಾಟೊ ಸಾಫ್ಟ್ ಆಗ್ಬೇಕೀಗ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ ಇದನ್ನ. ಸೊ ನೀವು ನೋಡ್ಬೋದಿಲ್ಲ, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ಯಾವ. ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಈಗ ನಾವು ಪನ್ನೀರ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಬರ್ರಿ. ನಾನು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೋತೇನೆ ರೀ. ಇದನ್ನು ಅಂದ್ರೆ ನೀಟಾಗಿ ಫ್ರೈ ಮಾಡ್ಬೋದು. ಪ್ಯಾನ್ ಒಳಗೆ ನಾವೀಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 2 ಸ್ಪೂನ್ ಅಷ್ಟು ತುಪ್ಪ ಹಾಕೋತೇನೆ. ಪನ್ನೀರ್ ಹಾಕೊಳ್ಳೋಣ್ರಿ. ಇವನ್ನೀಗ ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಆವಾಗಲೇ ನಾವು ಮಸಾಲ ಮಾಡ್ಕೊಂಡಿದ್ವಲ್ರಿ, ಅದು ತಣ್ಣಗಾಗಿರ್ತೈತಿ. ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಮಸಾಲ ಹಾಕ್ಕೊಳ್ಳೋಣ್ರಿ. ಈಗ ಮಸಾಲ ಫುಲ್ ಸಣ್ಣಗಾಗೈತಿ. ಈಗ ನಾವು ಕರಿ ಮಾಡ್ಕೊಳ್ಳೋಣ್ರಿ. ಫಸ್ಟಿಗೆ ನಾನು ಸ್ಟವ್ ಹತ್ತಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಎಲ್ಲ ಸ್ಪೈಸಸ್ ಹಾಕೋತೇನೆ ನಾನು. 1 ನಿಮಿಷ ಹಂಗೆ ಎಣ್ಣೆ ಒಳಗೆ ಕೈ ಹಾಕ್ಸ್ಕೊಂಡು ಆಗಲೇ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ನಾನು 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು, ಆಮೇಲೆ ಅರಿಶಿನದ ಪುಡಿ, ಧನಿಯಾ ಪುಡಿ ಹಾಕ್ಕೊಳತ್ತೀನಿ. 1 ಸ್ಪೂನ್ ಆಗೋಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳತ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಮಿಕ್ಸ್ ಆಗಲಿ, ಕುದಿಯಕ್ಕೆ ಬಿಡೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಈಗ ಹಾಕೋತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಕ್ರಷ್ ಮಾಡಿಕೊಂಡು ಕಸೂರಿ ಮೇಥಿ ಹಾಕೊಳ್ಳೋಣ. ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಉದುರಿಸೋಣ. ಇದಕ್ಕೆ ಒಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ.